ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನೀವು ನಮಗೆಲ್ಲ ಅಂದರೆ ಡಿಜಿಟಲ್ ಮೀಡಿಯಾದಲ್ಲಿ ಜಾಸ್ತಿ ಪರಿಚಯ, ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದೀರಾ. ಹೇಗೆ ಆಫರ್ ಬಂತು, ಏನು ಎಕ್ಸ್ಪೆಕ್ಟೇಷನ್ ತಮ್ಮದು? ಎಕ್ಸ್ಪೆಕ್ಟೇಷನ್ ಅಂದರೆ ಸುಖೀಭವ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು ನನಗೆ. ರಾಜೇಶ್ ಸರ್ ನಮ್ಮದು ಶಾರ್ಟ್ ಫಿಲಮ್ ನೋಡಿದ್ದಾರೆ, ಪಲ್ಪಿ ಪರಮೇಶ್ವರಿ ಅಂತ ಒಂದು ಶಾರ್ಟ್ ಫಿಲಮ್ ರಿಲೀಸ್ ಆಗಿತ್ತು. ಅದರಲ್ಲಿ ಆ್ಯಕ್ಟ್ ಮಾಡಿರೋ ಸಂತು ಇದರಲ್ಲಿ ಒಂದು ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ಆವಾಗ ಅವ್ರಿಗೆಲ್ಲ ಇಷ್ಟ ಆಗಿ ಕ್ಯಾರೆಕ್ಟರ್ ಸೂಟ್ ಆಗ್ತೀರಾ ನೀವು ಅಂತ ಕರೆದು ಒಂದ್ಸಲ ರಿಹರ್ಸಲ್ ಮಾಡಿದ್ರು. ಅವ್ರಿಗೆ ಇಷ್ಟ ಆಯಿತು, ಚೆನ್ನಾಗಿ ಬಂತು. ಹಂಗಾಗಿ ಈ ಸಿನಿಮಾ ನನಗೆ ಸಿಕ್ತು ಮೇಡಮ್. ಕ್ಯಾರೆಕ್ಟರ್ ಏನು ಇದರಲ್ಲಿ? ಅಂದರೆ ಇದರಲ್ಲಿ ಒಂದು ಹೀರೋಯಿನ್ ಅವ್ರ ಮಾವ ಕ್ಯಾರೆಕ್ಟರ್ ಮಾಡಿರ್ತೀನಿ. ಸೊ ಒಂದು ಫನ್ನಾಗಿ ಹೋಗ್ತಾ ಇರುತ್ತೆ. ಅಂದರೆ ನಮ್ಮದೊಂದು ಸಪ್ರೇಟ್ ಕಾಮಿಡಿ ಟ್ರ್ಯಾಕ್ ಹೋಗ್ತಾ ಇರುತ್ತೆ, ನಂದು, ನಿಖಿಲ್ ಅವ್ರದ್ದು ಮತ್ತು ಸಂತು ಅವ್ರದ್ದು. ಜೊತೆಲೇ ಎಮೋಷನಲ್ ಪಾರ್ಟು, ಅಂದರೆ ಎಮೋಷನ್ ಆಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಹೀರೋಯಿನ್ಗೆ ತುಂಬ ಅಂದರೆ ಜನ ಥಿಯೇಟ್ರಿಂದ ಆಚೆ ಹೋದ್ಮೇಲೂ ನನ್ನ ಕ್ಯಾರೆಕ್ಟರ್ನ ನೆನ್ಪಿಟ್ಕೊತಾರೆ. ಹೌದು, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅವ್ರಿಗೆ. ಅಂದರೆ ನಗಿಸ್ತಾ ಅವ್ರಿಗೇನಾದರೂ ಹಿಂಸೆ ಕೊಡೋವಂಥ ವಿಷಯ ಮ್ಯಾಟ್ರ್ ಆಗ್ತಾ ಇದೆ ಅಂದಾಗ ಜನಕ್ಕೆ ಅಯ್ಯೋ ಹಿಂಗೆ ಆಗಬಾರ್ದು ಅಂತ ಏನೋ ಒಂದು ಇರುತ್ತಲ್ಲ, ಅದು ಎಲ್ಲೋ ಒಂದು ಕಡೆ ಜನಕ್ಕೆ ತುಂಬ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್ ಇದು. ಅಂದರೆ ಸ್ವಲ್ಪ ಬಿಟ್ಕೊಟ್ರು ಅದು ವಿಷಯ ಬಂದ್ಬಿಡುತ್ತೆ ಆಚೆ, ಅದಕ್ಕೆ ತುಂಬ ಹಿಡಿದು ಹೇಳ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ರಿ ಅಂತ ಗೊತ್ತಾಯಿತು. ಜೊತೆಗೆ ಇದರಲ್ಲಿ ಹೊಸಬರು, ಹಳಬರು, ಜೊತೆಗೆ ನುರಿತ ಕಲಾವಿದರು ಎಲ್ಲರೂ ಇದ್ದಾರೆ. ಒಂದು ಟೀಮು, ಹೊಸ ಡೈರೆಕ್ಟ್ರು, ಅವರೊಂದು ಉತ್ಸಾಹದಲ್ಲಿದ್ದಾರೆ. ಸಿನಿಮಾ ಬಗ್ಗೆ ನೀವು ಗಮನಿಸ್ತಿರಲ್ಲ, ನಿಮ್ಮ ಪಾತ್ರದ ಹೊರತಾಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಮೇಯ್ನ್ ಪ್ರೊಡ್ಯೂಸರ್ ಇದಕ್ಕೆ ಪ್ಯಾಷನ್ ಇರೋವಂಥ ಪ್ರೊಡ್ಯೂಸರ್. ಅಂದರೆ ಈಗಿರೋ ಪರಿಸ್ಥಿತಿಲಿ ಹೊಸ ಕಲಾವಿದರಿಗೆ ಅಥವಾ ಹೊಸಬ್ರನ್ನ ಇಟ್ಕೊಂಡು, ಹೊಸ ನಿರ್ದೇಶಕರನ್ನ ಇಟ್ಕೊಂಡು, ಕಲಾವಿದ್ರೂ ಹೊಸಬ್ರನ್ನ ಇಟ್ಕೊಂಡು ಮಾಡೋದು, ಇನ್ವೆಸ್ಟ್ ಮಾಡೋದು ಇದೆಯಲ್ಲ, ಅದು ಇವಾಗಿರೋ ಪರಿಸ್ಥಿತಿಯಲ್ಲಿ ತುಂಬ ದೊಡ್ಡದೇ ಅದು. ಸೊ ಅದೆಲ್ಲ ಒಂದು ಕಡೆ ನೋಡಿದಾಗ ಸುಮ್ಮನೆ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರಲ್ಲ, ಏನೋ ಒಂದು ವಿಷಯ ಇದೆ, ಡೈರೆಕ್ಟ್ರ್ ಹತ್ರ ಪ್ಯಾಷನ್ ಇದೆ ಅಂತ ಅಂದಾಗಲೇ ಅದು ಅವರು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರ್ತಾರೆ. ಪ್ಲಸ್ ಇನ್ನೊಂದು, ನಮ್ಮ ರಾಜೇಶ್ ಸರ್ ಡೈರೆಕ್ಟ್ರಿಗೆ ಒಂದು ವಿಷನ್ ಇದೆ, ಚೆನ್ನಾಗಿದೆ ಅವ್ರಿಗೆ. ಫ್ಯೂಚರಲ್ಲಿ ಗೊತ್ತಿಲ್ಲ ಇನ್ನೂ ಅದ್ಭುತ ಅವರು, ಯಾಕೆಂದರೆ ಅವರು ಫ್ರೀ ಟೈಮಲ್ಲೆಲ್ಲ ಮಾತಾಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ, ಸಿನಿಮಾ ಬಿಟ್ಟು ಬೇರೇನೂ ಮಾತಾಡ್ತಾ ಇರಲ್ಲ ಅವರು. ಬೇರೆ ಸಿನಿಮಾ ಬಗ್ಗೆ, ಅಥವಾ ನಾವು ಫೋನ್ ಮಾಡಿದಾಗಲೂ ಅಷ್ಟೇ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬರೀ ಸಿನಿಮಾ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆನೇ ಮಾತಾಡ್ತಾ ಇರ್ತೀವಿ ನಾವು. ಸೊ ಆವಾಗ ಅವ್ರಿಗೊಂದು ಕ್ಲಾರಿಟಿ ಇದೆ, ಇವಾಗ ಏನು ನಡೀತಾ ಇದೆ, ಇವಾಗ ಏನು ಬೇಕು, ಈ ಥರ ಒಂದು ಪ್ಯಾಷನ್ ಇರೋವಂಥ. ಅಥವಾ ನಮ್ಮ ಜಗ್ಗಿ ಅಣ್ಣವರಾಗಿರ್ಬೋದು, ಅವ್ರದ್ದು ನಮ್ಮದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಈ ಸಿನಿಮಾದಲ್ಲಿ. ಅಂದರೆ ಎಲ್ಲರೂ ಈ ಸಿನಿಮಾದಲ್ಲಿ ತಮ್ಮ ಸಿನಿಮಾ ಇದು ಚೆನ್ನಾಗಾಗಬೇಕು, ಗೆಲ್ಲಬೇಕು ಇದು ಅಂತ ಮಾಡ್ತಾ ಇರೋರು ಜಾಸ್ತಿ. ಆಮೇಲೆ ರವಿಶಂಕರ್ ಸರ್ನೆಲ್ಲ ನಾವು ಚಿಕ್ಕದ್ರಿಂದ ನೋಡ್ಕೊಂಬಂದಿದ್ದೀವಿ, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು. ಶೋಭರಾಜ್ ಸರ್ರು ಎಲ್ಲ ಅದ್ಭುತ, ನೆಕ್ಸ್ಟ್ ಲೆವೆಲ್. ಅವ್ರ ಬಗ್ಗೆ ಮಾತಾಡೋಷ್ಟು ಇದಿಲ್ಲ ನಮಗೆ, ಬಟ್ ಅವ್ರ ಜೊತೆ ಎಲ್ಲ ಕೆಲಸ ಸಿಕ್ಕಿದಾಗ ಅವ್ರು ಮಾಡೋ ರೀತಿ ಆ್ಯಕ್ಟಿಂಗು ಅದೆಲ್ಲ ಕಲಿಯೋಕ್ಕೆ ನಮಗೊಂದು ಅವಕಾಶ ಸಿಕ್ತು. ಅವ್ರನ್ನ ನೋಡೋಕ್ಕೆ ಎದುರುಗಡೆ ನೋಡಿ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೊಂದು ಅವಕಾಶ ಸಿಕ್ತು ಈ ಸಿನಿಮಾದಲ್ಲಿ. ಓಕೆ, ಸುಖೀಭವ ಅನ್ನೋದು ಒಂದು ಪಾಸಿಟಿವ್ ವೈಬ್ ಇರುವಂಥ ಟೈಟಲ್ಲು. ಸುಖೀಭವ ಅಂತಲೇ ಯಾಕಿಟ್ರು, ನಿಮ್ಗೇನು ಅನಿಸುತ್ತೆ? ಅದೇ ಹೌದು, ಒಳ್ಳೆ ಟೈಟಲ್ ಸಿಕ್ಕಿದೆ ಅವ್ರಿಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸುಖೀಭವ ಅನ್ನೋದು ತುಂಬ ಜನಕ್ಕೆ ಅಂದರೆ ಒಂದು ಸೆಕೆಂಡು ಖುಷಿ, ಅಂದರೆ ಮಕ್ಕದಲ್ಲಿ ಸ್ಮೈಲ್ ಬರುತ್ತೆ ಸುಖೀಭವ ಅಂದ ತಕ್ಷಣ. ಸೊ ಆ ಥರ ಒಂದು ಟೈಟಲ್ ಇದು, ತುಂಬ ಚೆನ್ನಾಗಿದೆ ಟೈಟಲ್. ಆ್ಯಕ್ಚುಲಿ ಪಾಸಿಟಿವ್ ವೈಬ್ ಇರುವಂಥ ಟೈಟಲ್ ಇದು. ಹೌದು. ಸರಿ, ನಿಮ್ಮ ಮುಂದಿನ ಜರ್ನಿ ಸಿನಿಮಾದಲ್ಲೇ ಇನ್ನು ಕಂಟಿನ್ಯೂ ಆಗುತ್ತಾ? ಅಂದರೆ ಮೇನ್ ಸ್ಕ್ರೀನ್ ಬೆಳ್ಳಿತೆರೆಯಲ್ಲೇ? ಖಂಡಿತವಾಗ್ಲೂ ಮೇಡಮ್. ಅಂದರೆ ನಮ್ಮದು ಕಲಾವಿದರಾಗಿ ನಮಗೆ ಮನೋರಂಜನೆ ಕೊಡಬೇಕು, ಆ್ಯಕ್ಟ್ ಮಾಡಬೇಕು. ಅದು ಯಾವ ಪ್ಲ್ಯಾಟ್ಫಾರ್ಮಾರ ಆಗಿರ್ಬೋದು, ಜನ ಎಲ್ಲಿ ಅಥವಾ ನಮಗೆಲ್ಲ ಅವಕಾಶ ಸಿಗ್ತಾ ಹೋಗುತ್ತೆ ಅಲ್ಲಿ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾವು ನಿರಂತರ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದು ಸಿಲ್ವರ್ ಸ್ಕ್ರೀನ್ ಆಗ್ಬೋದು ಅಥವಾ ಸ್ಮಾಲ್ ಸ್ಕ್ರೀನ್ ಆಗ್ಬೋದು, ಎಲ್ಲಾದರೂ ಸರಿ. ಓಕೆ, ಶಾರ್ಟ್ ಮೂವೀಸ್ಗಳಲ್ಲಿ ಚಿಕ್ಕ ಪುಟ್ಟ ಅಂದರೆ ಅದು ಹೆಸರು ಬಜೆಟಲ್ಲಿ ಚಿಕ್ಕದಿರ್ಬೋದು, ಜೊತೆಗೆ ಆ ಸೀರೀಸ್ ಇರ್ಬೋದು, ವೆಬ್ ಸೀರೀಸ್ ಟೈಪ್ ಇರ್ಬೋದು, ಅದರಲ್ಲಿ ನೀವು ಸಿಕ್ಕಾಪಟ್ಟೆ ಫೇಮಸ್ಸು. ಆದರೆ ಒಂದು ಕಾಮಿಡಿ ಶೋ ಇರ್ಬೋದು, ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ಅದ್ರ ಜೊತೆಗೆ ನೀವು ಜೀವನ ಕಟ್ಕೊಂಡ್ರಿ. ಅಂದರೆ ಈಗ ಅದು ಸಿನಿಮಾ ಬಂತು ನೋಡಿ, ಅದರದ್ದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಇವಾಗ ಬಂದಿದ್ದು, ಅದ್ರ ಬಗ್ಗೆ ನಿಮಗೆ ಖುಷಿ ಇದೆಯಾ? 100% ಖುಷಿ ಇದೆ ಮೇಡಮ್. ಅಂದರೆ ನಾನು ಆ್ಯಸ್ ಎ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡಬೇಕು ಅಂದಾಗ ನಮಗೆ ಡಿಫ್ರೆನ್ಷಿಯೇಷನ್ ಇರೋಲ್ಲ. ಅಂದರೆ ಆ್ಯಕ್ಟ್ ಮಾಡೋದು ಡಿಫ್ರೆನ್ಷಿಯೇಟ್ ಮಾಡಲ್ಲ ನಾವು. ಸ್ಮಾಲ್ ಸ್ಕ್ರೀನು, ಬಿಗ್ ಸ್ಕ್ರೀನು ಅಂತ ಡಿಫ್ರೆನ್ಷಿಯೇಟ್ ಆಗೋಲ್ಲ. ನಾವು ಯಾವುದೇ ಕ್ಯಾಮ್ರಾ ಇಟ್ಟರು ನಾವು ಆ್ಯಕ್ಟೇ ಮಾಡೋದು. ಸೊ ಹಂಗಾಗಿ, ಬಟ್ ಅಲ್ಲೇನೋ ಅಂದರೆ ಯೂಟ್ಯೂಬಲ್ಲಿರೋವಂಥ ಮಾರ್ಕೆಟು, ಇದು ಬಿಗ್ ಸ್ಕ್ರೀನ್ ಮಾರ್ಕೆಟು. ಅಂದರೆ ಇದೊಂದು ಸಮುದ್ರ ಇದ್ದಂಗೆ ಸಿನಿಮಾ ಅನ್ನೋದು. ನಾವು ಫಸ್ಟು ಜರ್ನಿ ಸ್ಟಾರ್ಟ್ ಮಾಡಿದಾಗ ಒಂದು ಹೊಳೆ, ಆಮೇಲೆ ಹರಿತಾ ಒಂದು ಕೆರೆಗೆ ಬರ್ತೀವಿ. ಆಮೇಲೆ ಯೂಟ್ಯೂಬಲ್ಲಿ ಶಾರ್ಟ್ ಫಿಲಮೆಲ್ಲ ಗೆಲ್ತಾ ಹೋದಾಗ ಅದೊಂದು ನದಿಗೆ ಜಾಯ್ನ್ ಆಗ್ತೀವಿ. ಎಲ್ಲ ಹರ್ಕೊಂಡು ಬಂದು ಕೊನೆಗೆ ಈಗ ಸಮುದ್ರ ಟಚ್ ಮಾಡೋಕ್ಕೆ ಬರ್ತಾಯಿದ್ದೀವಿ ನಾವು. ಇಲ್ಲಿ ದೊಡ್ಡ ತಿಮಿಂಗಳೆಲ್ಲ ಇದ್ದೇ ಇರ್ತವೆ, ಅದ್ರ ಜೊತೆ ಜೀವನ ಮಾಡೋದು ಕಲಿಬೇಕಷ್ಟೇ ಮೇಡಮ್.
ಆಯ್ತು ಸರ್, ಧನ್ಯವಾದ. ಸುಖೀಭವ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? ಸುಖೀಭವ ಒಂದು ಒಳ್ಳೆ ಫ್ಯಾಮಿಲಿ ಅಥವಾ ಒಂದು ಎಮೋಷನ್ ಅಥವಾ ಲವ್, ಪ್ರತಿಯೊಂದಕ್ಕೂ ಮೆಸೇಜ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ವಿಷಯ ಇರುವಂಥ ಅಂಶ ಇರುವಂಥ ಸಿನಿಮಾ ಇದು. ಎಲ್ಲರೂ February 6 ಸುಖೀಭವ ಸಿನಿಮಾನ ಥಿಯೇಟ್ರಿಗೆ ಬಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.